ಕೋಟಿ ಕೋಟಿ ಪಡೆದ ಅವರು ಮಾಡಿದ್ದೇನು, ಆ ಹಣ ಈ ಹಣ, ಅಬ್ಬಬ್ಬ ಝಣ ಝಣ. ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್. ಇದೇ ಇಂದಿನ ಚದುರಂಗದ ಮೊದಲ ಸ್ಟೋರಿ. ವಾಲ್ಮೀಕಿ ದೊಡ್ಡಲ್ಲಿ ದದ್ದಲ್ ರಿಯಲ್ ಎಸ್ಟೇಟ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣದಲ್ಲಿ ಈಗಾಗಲೇ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮಾಜಿ ಸಚಿವ ನಾಗೇಂದ್ರ, ಈ ಇಲಾಖೆಯ ಮುಖ್ಯಸ್ಥರಾಗಿದ್ದಂತಹ ನಾಗೇಂದ್ರ, ಎಸ್ಟಿ ಸಮುದಾಯಗಳಿಗೆ ಸಿಗಬೇಕಾಗಿದ್ದಂತಹ ಹಣ, ಎಸ್ಟಿ ಅಭಿವೃದ್ಧಿ ನಿಗಮಕ್ಕೆ ಸೇರಿರುವಂತಹ ಹಣ, ಎಸ್ಟಿ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ರು ಅದೇ ಸಮುದಾಯಕ್ಕೆ ಸೇರಿರುವಂತಹ ನಾಗೇಂದ್ರ ತನ್ನ ಸಮುದಾಯದ ಜನಗಳಿಗೆ, ಸಾಮಾನ್ಯ ಜನರಿಗೆ, ಬಡವರಿಗೆ ತಲುಪಬೇಕಾಗಿದ್ದಂತಹ ಹಣಕ್ಕೆ ಕೈ ಹಾಕಿರುವಂತಹದ್ದು. ಆ ಮೂಲಕವಾಗಿ ಹಣವನ್ನ ಬ್ಯಾಂಕಿನಿಂದ ಬ್ಯಾಂಕ್ಗೆ, ಮತ್ತೊಂದು ಬ್ಯಾಂಕ್ಗೆ, ಮತ್ತೊಂದು ಅಕೌಂಟ್ಗೆ, ನಕಲಿ ಅಕೌಂಟ್ಗಳಿಗೆ ಆ ಮೂಲಕವಾಗಿ ಪಂಗನಾಮ ಹಾಕುವಂತಹ ಕೆಲಸ ಮಾಡಿದ್ರಲ್ಲ. ಈ ಪ್ರಕರಣದಲ್ಲಿ ಈಗ ಬಹಳ ದೊಡ್ಡ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಲಾಗಿರುವಂಥದ್ದು. ಅಂದ್ರೆ ಇದುವರೆಗೂ ಕೂಡ ಏನು ಅರೆಸ್ಟ್ಗಳಾಗಿದ್ವು ಅವೆಲ್ಲವೂ ಕೂಡ ಇದರಲ್ಲಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಇರುವಂತಹ ಕನೆಕ್ಷನ್ನ ಒಂದೊಂದೇ ಚೈನ್ ಲಿಂಕ್ಗಳ ರೀತಿಯಲ್ಲಿ ಕಾಣ್ತಾ ಇದ್ವು. ಆದ್ರೆ ಯಾರ ಇಶಾರೆಯ ಮೇರೆಗೆ, ಯಾರ ನಿರ್ದೇಶನದ ಮೇರೆಗೆ, ಯಾರ ಮಾತಿನ ಮೇರೆಗೆ ಈ ಇಡೀ ಹಗರಣ ನಡೆದಿದೆಯೋ ಆ ವ್ಯಕ್ತಿಯನ್ನ, ಯಾಕಂದ್ರೆ ಚಂದ್ರಶೇಖರನ್ ಅವರ ಡೆತ್ ನೋಟ್ ನಲ್ಲಿ ಇದ್ದಂತಹ ಒಂದು ಅಂಶ ಬಹಳ ಕ್ಲಿಯರ್ ಆಗಿತ್ತು. ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇರೆಗೆ ಈ ಮೂವರು ಅಧಿಕಾರಿಗಳು ಸೇರಿ ಇಷ್ಟು ದೊಡ್ಡ ಹಗರಣವನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಚಂದ್ರಶೇಖರನ್ ಅವರ ಆತ್ಮಹತ್ಯೆ, ಅದಾದ ನಂತರ ಬೆಳಕಿಗೆ ಬಂದಿರುವಂತಹ ಈ ಹಗರಣ, ಇಷ್ಟೆಲ್ಲ ಆದಾಗ್ಲೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಂತಹ ಮಾರನೇ ದಿನ, ಚಂದ್ರಶೇಖರ್ ಆತ್ಮಹತ್ಯೆಯ ಮಾರನೇ ದಿನ ಸುದ್ದಿಗೋಷ್ಠಿ ನಡೆಸಿದಂಥ ಇದೇ ನಾಗೇಂದ್ರ ಇಷ್ಟು ಅದ್ಭುತವಾದಂತಹ ಸಾಲುಗಳಲ್ಲಿ ತನ್ನ ಕೆಲಸಗಳನ್ನ ವರ್ಣಿಸ್ತಾ ಇದ್ರು. ನೋಡಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಅಧಿಕಾರಿಗಳೇ ಸೇರಿ ಹಿಂಗೆಲ್ಲ ಮಾಡಿದ್ದಾರೆ. ಅಧಿಕಾರಿಗಳು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುವ ಸಂದರ್ಭದಲ್ಲಿ SMS ಮೂಲಕವಾಗಿ ಅಲರ್ಟ್ ಬರೋದನ್ನು ಕೂಡ ತಡೆದಿದ್ದಾರೆ. ಇದೆಲ್ಲದಕ್ಕೂ ಕೂಡ ಇವರುಗಳೇ ಕಾರಣ ಇರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲದೆ ಇನ್ನೂ ಒಂದು ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಅವತ್ತು ಕಟ್ಟಿದ್ರು. ಅದೇನು ಕಾಗಕ್ಕ ಗುಬ್ಬಕ್ಕನ ಕಥೆ ಅಂತ ಹೇಳಿದ್ರೆ, ನೋಡಿ, ಈ ಪ್ರಕರಣದಲ್ಲಿ ನಿಗಮದ MD ಇದಾರಲ್ಲ ಅವರ ಸಹಿಯನ್ನು ಫೋರ್ಜರಿ ಮಾಡಲಾಗಿದೆಯಂತೆ ಅಂತ ಹೇಳಿ. ಎಷ್ಟು ದೊಡ್ಡ ಹಣ ಯಾರದೋ ಫೋರ್ಜರಿ ಮಾಡಿ ಇಷ್ಟು ಆರಾಮಾಗಿ ಹೋಗುತ್ತೆ ಅಂತ ಹೇಳಿ. ಆದ್ರೆ ಬ್ಯಾಂಕ್ ಫ್ರಾಡ್ ಹೆಂಗೆ ನಡಿಬಹುದು ಅನ್ನುವಂಥದ್ದು, ಈಗ ನಾವು ನೀವು ಯಾರೇ ಇಟ್ಟಿರುವಂತಹ ಸಣ್ಣ ಪ್ರಮಾಣದ ಹಣವೂ ಕೂಡ ಹಾಗಾದ್ರೆ ಹೆಂಗೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗಬಹುದಪ್ಪ ಅನ್ನುವಂಥ ಆತಂಕವೂ ಕೂಡ ಜನರಿಗೆ ಬರಬಹುದು ಅನ್ನುವ ಒಂದು ಸಣ್ಣ ಜ್ಞಾನವನ್ನು ಕೂಡ ಪ್ರದರ್ಶಿಸದೇನೆ ಹೇಳಿದ್ರಲ್ಲ, ಈ ರೀತಿಯಾಗಿಲ್ಲ ಆಗಿರ್ಬೋದು ಅಂದ್ಕೊಂಡು ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಇಲ್ಲಿ ನಿಗಮದ ಹಣ ಟ್ರಾನ್ಸ್ಫರ್ ಆದಂತಹ ಸಂದರ್ಭದಲ್ಲಿನೇ ಅಲ್ಲೊಂದು ಕಡೆಯಲ್ಲಿ ಭೂಮಿ ರಿಜಿಸ್ಟರ್ ಆಗುತ್ತೆ. ನೋಡಿ, ಒಬ್ರು ಲ್ಯಾಂಬೋರ್ಗಿನಿ ಕಾರ್ ತಗೋತಾರೆ, ಮತ್ತೊಂದು ಕಡೆಯಲ್ಲಿ ಭೂಮಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಯಾವ ಸ್ವರೂಪದಲ್ಲಿ ಅಂದ್ರೆ ಇಲ್ಲಿ ಸರ್ಕಾರದ ದುಡ್ಡು ಅಂದ್ರೆ ತನ್ನ ಸ್ವಂತ ದುಡ್ಡು ಅನ್ನುವಂತಹ ಸ್ವರೂಪದಲ್ಲಿ, ತಾನೊಂದು ಅಧಿಕಾರದಲ್ಲಿ ಕೂತಿದ್ದೀನಿ ಅಂತಂದ್ರೆ ಇದು ತನ್ನ ಸ್ವಂತ ದುಡ್ಡು ಅನ್ನುವಂಥ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಕುಟುಂಬದ ಹೆಸರಿಗೆ ಕೋಟಿ ಕೋಟಿ ಬೆಲೆಯ ಭೂಮಿಯನ್ನು ಬರೆಸ್ಕೊಂಡಿದ್ದಾರೆ. ಹೈವೇ ಹಾದು ಹೋಗುವಂತಹ ಜಾಗದಲ್ಲೇನೆ ಭೂಮಿ ಖರೀದಿ ಮಾಡಲಾಗಿದೆ. ಅಂದ್ರೆ ಯಾವ ಸ್ವರೂಪದ ಮುಂದಾಲೋಚನೆ ನೋಡಿ, ಮುಂದಿನ ತಲೆಮಾರಿನವ್ರಿಗೂ ಕೂಡ ಆಸ್ತಿಯನ್ನು ಮಾಡಿಟ್ಟು ಹೋಗುವಂತಹ ಹಪಾಹಪಿ ಹೇಗಿದೆ ಅನ್ನುವಂಥದ್ದು ಇದರಲ್ಲಿ ಗೋಚರ ಆಗ್ತಾ ಇರುವಂಥದ್ದು. ಇದು ಸ್ಪಷ್ಟವಾಗಿ ಕೋಟಿ ಕೋಟಿ ರೂಪಾಯಿಗಳನ್ನ ಕೊಟ್ಟು ಭೂಮಿ ಖರೀದಿಸಿದ್ದಾರಂತೆ ದದ್ದಲ್ ಅವರ ಕುಟುಂಬದಲ್ಲಿ ದಾಖಲಾಗಿರುವಂತಹ ಈ ಒಂದು ಅವರ ಹೆಸರಿಗೆ ರಿಜಿಸ್ಟರ್ ಆಗಿರುವಂತಹ ಭೂಮಿಯ ಪ್ರಮಾಣವನ್ನು ನೋಡಿದಾಗ ಗೊತ್ತಾಗುತ್ತೆ. ಕುಟುಂಬದ ಹೆಸರಲ್ಲಿ ಕೋಟಿ ಕೋಟಿ ಬೆಲೆಯ ಭೂಮಿಯನ್ನ ಖರೀದಿ ಮಾಡಲಾಗಿದೆ. ದದ್ದಲ್ ಪುತ್ರ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಈ ಒಂದು ಹಣವನ್ನ, ಈ ಒಂದು ಭೂಮಿಯನ್ನ, ಈ ಒಂದು ಜಮೀನನ್ನ ಖರೀದಿ ಮಾಡಲಾಗಿರುವಂಥದ್ದು. ಇಷ್ಟೊಂದು ಪ್ರಮಾಣದಲ್ಲಿ ಅಂತ ಹೇಳುವಂಥದ್ದು ಕೂಡ ನಿಮ್ಗೆ ಹೇಳ್ತೀನಿ. ಯಾವ ಸ್ವರೂಪದಲ್ಲಿ ಈ ಪ್ರಕರಣ ಇದೆ ಅನ್ನೋದನ್ನು ಕೂಡ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಹೇಗೆ ನಡೆದಿದೆ ಈ ಹಗರಣ ಅಂತ ಹೇಳಿದಾಗ ಎಂಥವ್ರಿಗೂ ಕೂಡ ಹೌದೇನೋ, ಇದರಿಂದಲೇ ದುಡ್ಡು ಬಳಕೆ ಮಾಡಿದ್ದಾರೇನೋ ಅನ್ನುವಂಥ ಅನುಮಾನ ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಮಗನ ಹೆಸರಿನಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ, 4.31 ಎಕರೆ ಭೂಮಿ ಖರೀದಿ ಮಾಡಿದ್ದಾರೆ. ಶಾಸಕರಿದ್ದಾರೆ, ನಿಗಮಕ್ಕೆ ಅಧ್ಯಕ್ಷರಾಗಿದ್ದಾರೆ, ಭೂಮಿ ಖರೀದಿ ಮಾಡಬಹುದು, ಸಾಮಾನ್ಯ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಭೂಮಿ ಖರೀದಿ ಮಾಡಿರ್ಬೋದು ಅಂತ ನಾವು ನೀವು ಅಂದ್ಕೊಳ್ಬಹುದು. ಆದರೆ ಈ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಿನಲ್ಲಿ
ಖರೀದಿಯಾಗಿರುವಂತಹ ಭೂಮಿ ಮತ್ತು ಇಲ್ಲಿ ನಡೆದಿರುವ ಹಗರಣ ಇದು ಹೇಗೆ ಹತ್ರ ಇದೆ ಅಂತ ಹೇಳಿ, ಇದನ್ನು ಕೇವಲ ಕಾಕತಾಳೀಯ ಅಂತ ಹೇಳಿ ಮಾತ್ರ ನಾವು ಪರಿಗಣಿಸಬೇಕಾ ಬಿಡಬೇಕಾ ಅನ್ನೋದನ್ನ ನಾನು ನಿಮಗೆ ಬಿಟ್ಬಿಡ್ತೀನಿ. ಯಾಕಂದ್ರೆ ಇದು ಕಾಕತಾಳೀಯ ಹೌದು ಅಂತೇಳಿ ನೀವು ಹೇಳಿದ್ರೆ ಹೌದು ಅಂತಲೂ ಕೂಡ ನಾವು ಒಪ್ಕೊಳ್ಬೇಕಾಗೋದು, ಅಲ್ಲ ಇಲ್ಲೇನೋ ಬೇರೆನೇನೋ ನಡೆದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಬೋದು. ಲ್ಯಾಂಬೋರ್ಗಿನಿ ಕಾರ್ ವಿಚಾರದಲ್ಲಿ ಹಿಂಗೆ ನಡೆದಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಬಸನಗೌಡ ದದ್ದಲ್ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಇದಾನಲ್ಲ, ಈತನ ಹೆಸರಿನಲ್ಲಿ ಇಲ್ಲಿ ಭೂಮಿಯನ್ನು ಖರೀದಿ ಮಾಡಲಾಗಿದೆ. ಮೇ 22, 2024 ಭೂಮಿಯನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ಅಂದರೆ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಮೇ 22, 2024 ಯಾರ ಹೆಸರಿನಲ್ಲಿ? ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ. ಡೇಟ್ ನೀವು ನೆನಪಿಟ್ಟುಕೊಳ್ಳಿ, ಮೇ 22, 2024 ನಡೆದಿರುವಂತಹ ಹಗರಣ ಇದು. ಯಾಕೆ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ ದಿನಾಂಕವನ್ನು ಕೂಡ ನೀವು ನೋಡಲೇಬೇಕು. ಯಾಕಂದ್ರೆ ಮೇ 22, 2024 ಭೂಮಿ ನೋಂದಣಿಯಾಗಿದೆ. ಮೇ 26 ವಾಲ್ಮೀಕಿ ನಿಗಮದ ಅಂದಿನ ಸೂಪರಿಂಟೆಂಡೆಂಟ್ ಆಗಿದ್ದಂತಹ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ತಾರೆ ಶಿವಮೊಗ್ಗದ ತನ್ನ ಮನೆಯಲ್ಲಿ. ಅಂದರೆ ಇದಾದಂತಹ 4 ದಿವಸದ ನಂತರ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡಿಕೊಂಡಾಗ ಅವರು ಬರೆದಿರೋದೇನು, ಇಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ. ಈ ಭೂಮಿಯ ಮಾರುಕಟ್ಟೆ ದರ ಎಷ್ಟಿದೆ ನೋಡಿ, 16,72,000 ರೂಪಾಯಿಯ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರುವಂತಹ, ಅಂದರೆ ಇದು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ದಾಖಲು ಮಾಡಿರುವಂತಹ ಅಮೌಂಟ್. ಇದು 16,72,000 ರೂಪಾಯಿಗೆ 4 ಎಕರೆ ಜಮೀನನ್ನು ರಾಯಚೂರಿನಲ್ಲಿ ಇವರು ಖರೀದಿ ಮಾಡಿದ್ದಾರೆ. ಇದಕ್ಕೆ ಪರಿಗಣಿಸಿರುವಂತಹ ಮೌಲ್ಯ 23,88,000 ರೂಪಾಯಿ ಕೊಟ್ಟು ಈ ಒಂದು ಜಮೀನನ್ನು ಖರೀದಿ ಮಾಡಿಕೊಳ್ಳಲಾಗಿದೆ. ಬರೆದುಕೊಟ್ಟಂಥವರು ಬಸನಗೌಡ, ಸಿದ್ದಪ್ಪಗೌಡ, ವೆಂಕಟರೆಡ್ಡಿ ಅನ್ನುವಂಥವ್ರು. ಇವರು ಬರ್ಕೊಟ್ಟಿರುವಂತಹ ಒಂದು ಜಮೀನಿದು, ಅಂದರೆ ಅವರಿಗೆ ಸೇರಿದಂತಹ ಜಮೀನು. ಬರೆಸಿಕೊಂಡಂಥವರು ತ್ರಿಶೂಲ್ ಕುಮಾರ್ ನಾಯಕ್, ಅಂದರೆ ತ್ರಿಶೂಲ್ ಕುಮಾರ್ ನಾಯಕ್ನ ಹೆಸರಿಗೆ ಅವರು ಬರ್ಕೊಟ್ಟಿದ್ದಾರೆ, ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದಾರೆ. ಈ ಒಂದು ಜಮೀನನ್ನು 4 ಎಕರೆಗೂ ಮೀರಿರುವಂತಹ ಜಮೀನನ್ನು 23 ಲಕ್ಷ ರೂಪಾಯಿಗಾಗಿ ಬರ್ಕೊಟ್ಟಿರುವಂತಹ ಜಮೀನಿದು. ಹೀಗೆ ಈ ಒಂದು ಭೂ ವ್ಯವಹಾರ ನಡೆದಿದೆ. ಈ ಭೂ ವ್ಯವಹಾರ ನಡೆದಾಗ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇರುವಂಥದ್ದು ಹೇಳಿದ್ರೆ, ಇಡೀ ಹಗರಣ ನಡೆದಿರುವಂಥ ಅವಧಿ ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳ 26ರವರೆಗೆ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಮೇ 26 ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡಾಗ್ಲೇ ಇಲ್ಲೊಂದು ಹಗರಣ ನಡೆದಿದೆ ಅನ್ನುವಂಥದ್ದು ಬಯಲಿಗೆ ಬರುತ್ತೆ, ಬೆಳಕಿಗೆ ಬರುತ್ತೆ. ಇದರ ಬಗ್ಗೆ ಚರ್ಚೆ ಶುರುವಾಗುತ್ತೆ. ಅದಾಗಿ 10 ದಿನಗಳ ನಂತರ ನಾಗೇಂದ್ರ ರಾಜೀನಾಮೆಯೂ ಕೂಡ ಆಗುತ್ತೆ. ಇದು ಇಲ್ಲಿ ಬರೆಸಿಕೊಂಡಂಥವರು ತ್ರಿಶೂಲ್ ಕುಮಾರ್ ನಾಯಕ್. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಇದು ಕೇವಲ ಊಹಾಪೋಹದ ಮೇಲೆ ಹೇಳ್ತಾ ಇರುವಂತಹ ಸುದ್ದಿ ಅಲ್ಲ, ಅತ್ಯಂತ ನಿಖರವಾದಂಥ, ಅತ್ಯಂತ ಸ್ಪಷ್ಟವಾದಂತಹ ಮಾಹಿತಿಯನ್ನಷ್ಟೇ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಬರೆಸ್ಕೊಂಡಂಥವರು ತ್ರಿಶೂಲ್ ಕುಮಾರ್ ನಾಯಕ್. ಈ ಮೂಲಕವಾಗಿ ಇದನ್ನು ನೋಡಿದಾಗಲೇ ನಮಗೆ ಬರುವಂಥದ್ದು ಸೂಸೈಡ್ ವರ್ಸಸ್ ಭೂಮಿ ಖರೀದಿ. ಸೂಸೈಡ್ ಯಾವಾಗ ಆಯಿತು, ಭೂಮಿ ಖರೀದಿ ಯಾವಾಗ ಆಗಿದೆ? ಸೂಸೈಡ್ ಆದಂಥ ದಿನಾಂಕ ಯಾಕೆ ಮುಖ್ಯ ಅಂತ ಹೇಳಿದರೆ, ಈ ಹಗರಣ ಬೆಳಕಿಗೆ ಬಂದ ದಿನ ಅಂತೇಳಿ ಇದನ್ನು ನಾವು ಪರಿಗಣಿಸಬೇಕಾಗತ್ತೆ. ಇಲ್ಲಿ ಹಗರಣ ನಡೀತಾ ಇತ್ತಲ್ಲ, ಅದು ಬೆಳಕಿಗೆ ಬಂದ ದಿನ ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಆದಂತಹ ದಿನ. ಚಂದ್ರಶೇಖರನ್ ಅವರು ಒಬ್ಬ ದಕ್ಷಿಣ ಅಧಿಕಾರಿಯಾಗಿದ್ದಂಥವರು. ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮೇ 26, 2024. ಅಂದರೆ ವಾಲ್ಮೀಕಿ ಹೆಸರಿನ ದುಡ್ಡಲ್ಲಿ, ವಾಲ್ಮೀಕಿ ನಿಗಮದ ದುಡ್ಡಲ್ಲಿ ದದ್ದಲ್ ರಿಯಲ್ ಎಸ್ಟೇಟ್ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಅನುಮಾನ ಬರುತ್ತೆ. ಯಾಕಂದ್ರೆ ಅವರ ಸಾವಿನ ದಿನದಂದು ಏನು ಹಗರಣ ನಡೆದಿದೆ ಅನ್ನುವಂಥದ್ದು ಗೊತ್ತಾಯ್ತು, ಅದೇ ಅವಧಿಯಲ್ಲಿನೇ ಇಲ್ಲಿ ಭೂಮಿ ಖರೀದಿ ಆಗಿರುವಂತಹ ದಿನಾಂಕ ಗೋಚರಿಸುತ್ತೆ. ಮೇ 22, 2024 ದದ್ದಲ್ ಅವರ ಪುತ್ರನ ಹೆಸರಿಗೆ 23 ಲಕ್ಷ ರೂಪಾಯಿಯನ್ನು ಕೊಟ್ಟು 4 ಎಕರೆಗೂ ಹೆಚ್ಚಿನ ಜಮೀನನ್ನ ಖರೀದಿ ಮಾಡ್ಕೊಳ್ತಾರೆ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂತಹ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ದದ್ದಲ್ ಈ ಭೂಮಿಯನ್ನು ಖರೀದಿ ಮಾಡ್ತಾರೆ ಮೇ 22, 2024. ಈ ಮೂಲಕ ಯಾರದೋ ದುಡ್ಡು, ಯಾರದೋ ಜಾತ್ರೆ ಅನ್ನುವಂತಹ ಸ್ವರೂಪದಲ್ಲಿ ಇಲ್ಲಿ ವ್ಯವಹಾರ ನಡೆದಿರುವಂಥದ್ದು ಕಂಡು ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇದು ನಾವು ಹಿಂದೆ ಈ BJP ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ಇದು 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ ಅಂತೇಳಿ. ಅವ್ರದ್ದು 40% ಕಮಿಷನ್ ಸರ್ಕಾರ ಆಗಿದ್ರೆ, ಈ ಸರ್ಕಾರದಲ್ಲಿ ನಡೆದಿರುವಂತಹ ವಾಲ್ಮೀಕಿ ಹಗರಣವನ್ನು ಗಮನಿಸಿದಾಗ ಅಷ್ಟೂ ದುಡ್ಡನ್ನು ಕೊಂಡೊಯ್ಯುವಂತಹ
ಹಗರಣವಾಗಿ ಕಾಣ್ತಾ ಇದೆ. ಅಂದ್ರೆ ಎಷ್ಟು ದುಡ್ಡಿತ್ತೋ ಅಷ್ಟನ್ನು ತೆಗೆದುಕೊಂಡು ಹೋಗುವಂತಹ ಒಂದು ರೀತಿಯಲ್ಲಿ 100% ದುಡ್ಡು ಹೊಡೆಯುವಂತಹ ಸ್ವರೂಪದಲ್ಲಿ ನಡೆದಿರುವಂಥದ್ದು ಕಂಡು ಬರ್ತಾ ಇದೆ. ಈ ಮೂಲಕ ಇಲ್ಲಿ ಇನ್ನೊಂದು ಅಂಶವನ್ನು ನೋಡಬೇಕು. ಈ ವರ್ಷವೇ ಇಷ್ಟೊಂದು ಭೂಮಿಯನ್ನ ಖರೀದಿಸಿದ್ದು ಯಾಕೆ, ಹೇಗೆ, ಎಲ್ಲಿಂದ ಬಂತು ದುಡ್ಡು, ಯಾವ ಸ್ವರೂಪದಲ್ಲಿ ಬಂತು ದುಡ್ಡು ಅನ್ನುವಂಥದ್ದು ಇಲ್ಲಿ ಇರುವಂತಹ ಪ್ರಶ್ನೆ. ಅಧ್ಯಕ್ಷರಾಗ್ತಾ ಇದ್ದಂತೆಯೇ ಭೂಮಿ ಖರೀದಿಸಿದ್ದಾರೆ, ಇಷ್ಟೊಂದು ಹಣ ಎಲ್ಲಿಂದ ಬಂತು ದದ್ದಲ್ ಅವರೇ? ಈ ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೀವಿ, ನಾಳೆ ಇಡಿಯವರು ಕೇಳ್ತಾರೆ, ನಾಳೆ SIT ಅವರು ಕೇಳ್ತಾರೆ, CBIನವರು ಕೇಳಲಿದ್ದಾರೆ ಬಸನಗೌಡ ದದ್ದಲ್ ಬಗ್ಗೆ. ಯಾಕಂದ್ರೆ ಈ ರೀತಿಯಾಗಿ ಒಂದು ನಿಗಮದ ಹಣವನ್ನ ಈ ಸ್ವರೂಪದಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯಾ, ಮಾಡ್ಕೊಂಡಿದ್ದಾರಾ ಅಂತ ಹೇಳಿ ಈ ಭೂಮಿ ಖರೀದಿಸಿದ ದುಡ್ಡಿಗೆ ಲೆಕ್ಕ ಕೊಡ್ತಾರಾ ದದ್ದಲ್ ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನೆ. ಈ ಭೂಮಿಯನ್ನ ಎಲ್ಲಿಂದ ಹೇಗೆ ಈ ಹಣದಿಂದ ಖರೀದಿ ಮಾಡಿದ್ದಾರೆ, ಇದಕ್ಕೂ ಈ ಒಂದು ಹಗರಣಕ್ಕೂ ಏನಾದರೂ ನಂಟಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ನಾವು ಮಾಡಬೇಕಾಗುತ್ತೆ. ಇಡೀ ಲೆಕ್ಕ ಕೇಳಿದರೆ ದಾಖಲೆಯನ್ನು ಸಲ್ಲಿಸ್ತಾರಾ ದದ್ದಲ್ ಅಂತೇಳಿ. ಯಾಕಂದರೆ 23 ಲಕ್ಷ 50 ಲಕ್ಷ 1 ಕೋಟಿ 2 ಕೋಟಿ ಹಣಕ್ಕೆ ಇವರಿಗೆ ದಾಖಲೆಗಳನ್ನು ಹೊಂದಿಸೋದು ಕಷ್ಟ ಆಗುತ್ತೆ ಅಂತೇಳಿ ಅಲ್ಲ, ಅವರು ದಾಖಲೆಗಳನ್ನು ಹೊಂದಿಸ್ಬೋದು. ಆದರೆ ಟೈಮಿಂಗ್ ಇಟ್ಸೆಲ್ಫ್ ಅದು ಹೇಳ್ತಾ ಇದೆ ಇಲ್ಲಿ ಏನೋ ನಡೆದಿದೆ, ಇದು ಏನೋ ಅನುಮಾನ ಇದೆ. ಆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಭೂಮಿ ಖರೀದಿ. ದದ್ದಲ್ ಭೂಮಿ ಖರೀದಿಗೆ ನಿಗಮದ ಭ್ರಷ್ಟಾಚಾರದ ನಂಟಿದೆಯಾ ಅನ್ನುವಂತಹ ಪ್ರಶ್ನೆಯು ಕೂಡ ಈಗ ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು, ವಿಶೇಷವಾಗಿ SP ಸಮುದಾಯವನ್ನು ಕಾಡ್ತಾ ಇರುವಂತಹ ಪ್ರಶ್ನೆಯೂ ಕೂಡ ಇದೇ ಆಗಿದೆ. ನಿಗಮದಿಂದ ಹಣ ಟ್ರಾನ್ಸ್ಫರ್ಗೆ ಆಗಿದ್ದಂತಹ ಹಣ ದದ್ದಲ್ಗೆ ಹೋಯ್ತಾ ಅಂತ ಹೇಳಿ, ದದ್ದಲ್ ಈ ಒಂದು ಹಣವನ್ನು ಬಳಕೆ ಮಾಡ್ಕೊಂಡಿದ್ದಾರಾ, ಅದೇ ಹಣದಲ್ಲಿ ದದ್ದಲ್ ಭೂಮಿಯನ್ನು ಖರೀದಿ ಮಾಡ್ಕೊಂಡಿದ್ದಾರಾ? ಈ ಪ್ರಶ್ನೆಗಳು ಕೂಡ ಎಲ್ಲರನ್ನ ಕಾಡ್ತಾ ಇರುವಂಥದ್ದು, ಎಲ್ಲರ ಮುಂದೆಯೂ ಕೂಡ ಇರುವಂಥದ್ದು, ಎಲ್ಲರ ಮನಸ್ಸಿನಲ್ಲೂ ಕೂಡ ಇರುವಂಥದ್ದು. ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದದ್ದಲ್ ಭೂಮಿ ಖರೀದಿ ಬಗ್ಗೆ JDS ಜಿಲ್ಲಾಧ್ಯಕ್ಷ ಆರೋಪವನ್ನು ಮಾಡಿದ್ದಾರೆ. ರಾಯಚೂರಿನ JDS ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಅವರು ಭೂಮಿ ಖರೀದಿ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ವಿರೂಪಾಕ್ಷಿ ಮಾಡಿದ್ದಾರೆ. ಆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಮತ್ತು ಮಂತ್ರಿಗಳಾಗಿರ್ತಕ್ಕಂಥ B ನಾಗೇಂದ್ರ ಅವರ ನೇರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನು ನಾನು ಆರೋಪ ಮಾಡಿದೆ. ಆರೋಪ ಮಾಡಿದ ತಕ್ಷಣ ನಿಗಮದ ಅಧ್ಯಕ್ಷರು ಇದಕ್ಕೆ ನನಗೆ ಸಂಬಂಧನೇ ಇಲ್ಲ ಅನ್ನೋ ಮಟ್ಟಿಗೆ ಹಾರಿಕೆ ಉತ್ತರ ಕೊಟ್ಟರು. ನಂತರ ನಾನು ಮತ್ತೆ ಇಡೀ ದಾಖಲೆಗಳನ್ನು ಇಟ್ಟುಕೊಂಡು ಎಲ್ಲಿಂದ ಯೂನಿಯನ್ ಬ್ಯಾಂಕ್ಲಿಂದ ಬೆಂಗಳೂರಿನಿಂದ RBL ಬ್ಯಾಂಕಿಗೆ ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಆಯಿತು, ಅಲ್ಲಿಂದ ಬಳ್ಳಾರಿಯ ಹಲವಾರು ಕಂಪನಿಗಳಿಗೆ ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಆಯಿತು, ಜೊತೆಯಲ್ಲಿ ಬ್ರಾಂಡಿ ಶಾಪ್ನ ಮಾಲೀಕರು ಜ್ಯುವೆಲ್ಲರ್ ಶಾಪ್ನ ಮಾಲೀಕರಿಗೆ ಅಕೌಂಟ್ಗಳಿಗೆ ಯಾವ ರೀತಿಯಲ್ಲಿ ಹೋಯ್ತು ಅಂತಕ್ಕಂಥ ವಿಸ್ತೃತವಾದಂಥ ವರದಿಯನ್ನು ಕೊಟ್ಟ ನಂತರ ನಮ್ಮ ಪಕ್ಷದ ಮುಖಂಡರ ಜೊತೆಯಲ್ಲಿ ನಮ್ಮ ಹೈಕಮಾಂಡ್ ಜೊತೆಯಲ್ಲಿ ಒತ್ತಡ ಮಾಡಿ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಒತ್ತಡ ಮಾಡಿ CBI ತನಿಖೆ ಮಾಡಿಸ್ಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಮಾಡಿದ್ವಿ. ನಮ್ಮ ಹೀಗೆ ಇದು ದದ್ದಲ್ ಹಾಗೂ ನಾಗೇಂದ್ರ ಇಬ್ಬರು ಸೇರಿ ಯಾವ ಸ್ವರೂಪದಲ್ಲಿ ಇಲ್ಲಿ ದುಡ್ಡು ಲೂಟಿ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಬರುವ ಸ್ವರೂಪದಲ್ಲಿನೇ ಇಲ್ಲಿ ಭೂ ವ್ಯವಹಾರ ನಡೆದಿರುವಂಥದ್ದು ಗೋಚರಿಸ್ತಾ ಇದೆ. ಈಗಾಗಲೇ SIT ತನಿಖೆ ನಡೆಸ್ತಾ ಇದೆ, CBI ತನಿಖೆ ನಡೆಸ್ತಾ ಇದೆ, ಹಾಗೆ ED ಕೂಡ ತನಿಖೆ ನಡೆಸ್ತಾ ಇದೆ. ಖಂಡಿತವಾಗ್ಲೂ ಇಂದಲ್ಲ ನಾಳೆ ಈ ಭೂಮಿ ಖರೀದಿಯ ದುಡ್ಡಿನ ಲೆಕ್ಕವನ್ನು ದದ್ದಲ್ ಕೊಡಲೇಬೇಕಾಗುತ್ತೆ. ಆ ಸಂದರ್ಭ ಗೋಚರ ಆಗುತ್ತೆ ಯಾವ ಸ್ವರೂಪದಲ್ಲಿ ಈ ಹಗರಣಕ್ಕೂ ಈ ಭೂಮಿಗೂ ಏನಾದರೂ ನಂಟಿದೆಯಾ, ಯಾವ ಸ್ವರೂಪದ ನಂಟಿದೆ, ಎಲ್ಲಿಂದ ಹಣ ಬಂತು, ಹೇಗೆ ಹೋಯಿತು, ಯಾರ ಅಕೌಂಟು ಇದರಲ್ಲಿ ಬಳಕೆ ಆಗಿದೆ, ಇವೆಲ್ಲವೂ ಕೂಡ ಗೋಚರ ಆಗುವಂಥದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಹೋಗಿ ಬನ್ನಿ ಅನ್ನುವಂತಹ ಮಾತನ್ನು ಹೇಳಲೇಬೇಕಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ದಿವಸ ಹೋಗಿ ಬರುವಂಥವರೇ ಆಗಿರ್ತಾರೆ. ಆದರೆ ಅಪರ್ಣ ಇಷ್ಟು ಬೇಗ ಹೋಗ್ತಾರೆ ಅಂತೇಳಿ ಖಂಡಿತವಾಗ್ಲೂ ಕೂಡ ಅವರ ಅಭಿಮಾನಿಗಳಿಗಾಗಲಿ ಅವರ ಬಳಗದವರಿಗಾಗಲಿ ನಿರೀಕ್ಷೆ ಇರಲಿಲ್ಲ. ಆ ಸ್ವರೂಪದಲ್ಲಿ ಅಪರ್ಣ ಹೋಗಿದ್ದಾರೆ. ಅದು ಕೂಡ ಕ್ಯಾನ್ಸರ್ಗೆ ತುತ್ತಾಗಿ 2 ವರ್ಷಗಳ ಕಾಲ ಅದರಲ್ಲಿ ಅವರು ಆ ಕ್ಯಾನ್ಸರ್ ಇದ್ದಾಗಲೂ ಕೂಡ ಅನೇಕ ವೇದಿಕೆಗಳಲ್ಲಿ ಮೈಕ್ ಮುಂದೆ ಕಾಣಿಸಿದ್ದಾರೆ. ಅಪ್ಪಟ ಕನ್ನಡ, ಆ ಸ್ಪಷ್ಟ ಉಚ್ಚಾರಣೆ, ಆ ಅದ್ಭುತವಾದಂತಹ ಧ್ವನಿ ನಮ್ಮೆಲ್ಲರ ಕಿವಿಗಳಲ್ಲೂ ಕೂಡ ಇದೆ. ಸರ್ಕಾರಿ ಕಾರ್ಯಕ್ರಮಗಳು ಅಂತೇಳಿ ಅಲ್ಲ, ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಲಿ, ಆ ಕಾರ್ಯಕ್ರಮಗಳಲ್ಲಿ ಅಪರ್ಣ ಅವರ ನಿರೂಪಣೆ ಇದೆ ಅಂತ ಹೇಳಿದ್ರೆ ಅದರ ಘನತೆ, ಅದರ ಗೌರವ, ಅದರ ಆ ಒಟ್ಟು ವೇದಿಕೆಯ ಸ್ವರೂಪನೇ ವಿಭಿನ್ನವಾಗಿರುವಂಥ
ರೀತಿಯಲ್ಲಿ ತನ್ನ ಮಾತಿನ ಮೂಲಕ ಎಲ್ಲರನ್ನ ಹಿಡಿದಿಟ್ಟಂಥವ್ರು ಅಪರ್ಣ ಅವರ ವಿಚಾರದ ಬಗ್ಗೆ ಕೆಲವೊಂದು ವಿಷಯವನ್ನು ಹೇಳಲೇಬೇಕಾಗಿರುವಂಥದ್ದು. ಅವ್ರಿಗೆ ಕ್ಯಾನ್ಸರ್ ಗೊತ್ತಾಗಿರುವಂಥದ್ದು ಈಗ ಅಂದರೆ ಜುಲೈ ತಿಂಗಳಿಗೆ ಸರಿಯಾಗಿ 2 ವರ್ಷಗಳ ಹಿಂದೆ ಅನ್ನೋದನ್ನು ಅವರ ಪತಿ ಹೇಳಿದ್ದಾರೆ. ಡಾಕ್ಟರ್ ಹೇಳಿದ್ದಂಥದ್ದು ಆಗ ಅಂದರೆ 2 ವರ್ಷಗಳ ಹಿಂದೆ ಅವರಿಗೆ ಹೇಳಿದ್ದು ನೀವು 6 ತಿಂಗಳು ಮಾತ್ರ ಇರೋದಕ್ಕೆ ಸಾಧ್ಯ ಅಂತ ಹೇಳಿ. ಆದರೆ ಅವರು ಬದುಕಿ ತೋರಿಸಿದ್ದು 2 ವರ್ಷಗಳ ಕಾಲ. ಜೀವನೋತ್ಸಾಹ ಎಷ್ಟು ದೊಡ್ಡದಿತ್ತು, ಅದಮ್ಯವಾದಂತಹ ಜೀವನೋತ್ಸಾಹ, ಅದಮ್ಯವಾದಂತಹ ಬದುಕಿನ ಪ್ರೀತಿ ಅವರಲ್ಲಿತ್ತು. ಆ ಛಲಗಾತಿಯ 2 ವರ್ಷಗಳ ಬದುಕು ನಿಜಕ್ಕೂ ಕೂಡ ಒಂದು ವಿಸ್ಮಯ ಅನ್ನೋದರಲ್ಲಿ ಯಾವುದೇ 2 ಮಾತಿಲ್ಲ. ಕ್ಯಾನ್ಸರ್ನೊಂದಿಗೆ ಹೋರಾಟ ನಡೆಸಿರುವಂಥದ್ದು ಅಪರ್ಣ ಅವರು 2 ವರ್ಷಗಳ ಕಾಲ ಅದ್ರ ಜೊತೆಗೆ ಹೋರಾಟ ಮಾಡಿದರು. ಯಾಕೆಂದರೆ ಕ್ಯಾನ್ಸರ್ ಅವರಿಗೆ ಪತ್ತೆ ಆದಾಗಲೇ 4th ಸ್ಟೇಜ್ನಲ್ಲಿ ಇತ್ತಂತೆ. ಆದರೆ ಕಡೆಗೊಮ್ಮೆ ಸೋಲಲೇಬೇಕಾದಂಥ ಅನಿವಾರ್ಯತೆ ಇಂತಹ ಕಾಯಿಲೆ ಮುಂದೆ ಆಗೇ ಆಗುತ್ತೆ. ಎಷ್ಟೇ ದಿವಸ ಹೋರಾಡಿದರೂ ಕೂಡ ಅಂತಿಮ ನಗು, ಆ ಕರಾಳ ನಗು ಅದು ಆ ಕಾಯಿಲೆಯದ್ದೇ ಆಗಿರುತ್ತೆ. ಧೀರೆಯಾಗಿದ್ದುಕೊಂಡು ಎಲ್ಲವನ್ನೂ ಕೂಡ ಗೆದ್ದು ತೋರಿಸಿದಂಥವ್ರು ಅಪರ್ಣ. ಅಷ್ಟೇ ಅಲ್ಲ, ಎಲ್ಲೂ ಕೂಡ ತನ್ನ ನೋವನ್ನು ಅವರು ತೋರಿಸ್ಕೊಳ್ಳೇ ಇಲ್ಲ. ನಮಗೆ ಗೊತ್ತಿರುವ ಹಾಗೆ ಅವರ ಕಾರ್ಯಕ್ರಮಗಳಲ್ಲಿ ನಾವು ಅವರನ್ನು ಗಮನಿಸಿದಾಗಲೆಲ್ಲ ನಗುಮುಖ ಮಾತ್ರ ಇತ್ತು. ಆ ನಗುವಿನ ಮೂಲಕವಾಗಿಯೇ ತನ್ನೆಲ್ಲ ನೋವನ್ನು ಕೂಡ ಒಳಗಡೆ ಉಂಡು ಹೊರಗಡೆ ಕೇವಲ ನಗುವಿನ ಮೂಲಕವಾಗಿ ಮಾತ್ರ ಅವರು ಕಾಣಿಸ್ಕೊಂಡ್ರು. ಅವ್ರಿಗೆ ಈ ಕ್ಯಾನ್ಸರ್ ಬಂದ ಸ್ವರೂಪ, ಬಂದ ಸಂದರ್ಭ ಮತ್ತು ಅವರ ಛಲದ ಬಗ್ಗೆ ಅವರ ಪತಿ ನಾಗರಾಜ್ ವಸ್ತಾರೆ ಅವರಿಗೆ ಹೇಳಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದಾದ ಮೇಲೂ ಕೂಡ 1.5 ವರ್ಷ ಅಂತ ಇಟ್ಕೊಳ್ಳೋಣ, ಜನವರಿಯವರೆಗೆ ಹೋರಾಡಿದ್ಲು. ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು. ಅವಳು ಧೀರೆ, ಅದನ್ನು ಮಣಿಸಿದ್ಲು ಇಷ್ಟು ವರ್ಷ. ನಿಜ, ಅವರು ಮಣಿಸುವಂತಹ ಪ್ರಯತ್ನವನ್ನು ಮಾಡಿದರು. ಕ್ಯಾನ್ಸರನ್ನು ಮಣಿಸುವಂಥದ್ದು ಅಷ್ಟು ಸುಲಭದ ಮಾತು ಆಗೋದಿಲ್ಲ. TV ಆ್ಯಂಕರ್ ಆಗಿ, ನಟಿಯಾಗಿ, ನಿರೂಪಕಿಯಾಗಿ ಮಾತೆ ಅವರ ಆಸ್ತಿಯೂ ಕೂಡ ಆಗಿತ್ತು. ನಿಜಕ್ಕೂ ಕೂಡ ಅವರ ಬದ್ಧತೆ ವಿಸ್ಮಯವನ್ನು ಮೂಡಿಸುವಂಥದ್ದು. ಆ ನಟಿಯಲ್ಲಿ ಒಬ್ಬರು ಕಾಮಿಡಿ ನಟಿ ಕೂಡ ಇದ್ದರು ಅನ್ನುವಂಥದ್ದು. ಬಹುಶಃ ಅವರು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಮಾಡೋ ತನಕ ಇವರು ಬಹಳ ಗಂಭೀರ ಸ್ವರೂಪದವರು, ಬಹಳ ಗಂಭೀರವಾಗಿ ಮಾತಾಡ್ತಾರೆ, ಬಹಳ ಸಾಹಿತ್ಯಿಕವಾಗಿ ಮಾತನಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ನೋಡ್ತಾ ಇದ್ವಿ. ಆದರೆ ಅವರ ನಟನಾ ಕೌಶಲ್ಯ ಹಾಗೆಯೇ ಮಜಾ ಟಾಕೀಸ್ನಲ್ಲಿ ಅವ್ರು ಮಾಡಿದಂತಹ ಆ ನಗು ಅರಳಿಸುವಂತಹ ಕೆಲಸ ಇದೆಯಲ್ಲ, ಅದು ಮಾತ್ರ ಅದ್ಭುತ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರ ಆ ಕಾಮಿಡಿಯನ್ನು ಕಂಡಾಗ ನಗದೇ ಇರುವಂಥವ್ರು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಒಂದು ಕ್ಷಣ ನಮ್ಮೆಲ್ಲ ದುಃಖ, ನಮ್ಮೆಲ್ಲ ನೋವು, ನಮ್ಮ ಮನಸ್ಸಿನ ಒತ್ತಡ ಇವೆಲ್ಲವನ್ನು ಕೂಡ ಮರೆತು ಮುಕ್ತವಾಗಿ ನಗಬಹುದಾಗಿರುವಂತಹ ಕಾರ್ಯಕ್ರಮ ಅದಾಗಿತ್ತು. ಅದರಲ್ಲೂ ವಿಶೇಷವಾಗಿ ಅಪರ್ಣ ಅವರ ರೋಲ್ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ರೋಲ್ನಲ್ಲಿ ಅವರು ಕಾಣಿಸ್ಕೊಂಡಾಗ ಅದು ಅಲ್ಟಿಮೇಟ್ ಅಂತೀವಲ್ಲ, ಆ ಸ್ವರೂಪದಲ್ಲಿ ಇರ್ತಿತ್ತು. ಅವರ ಜೊತೆಗೆ ಆ ಶೋದಲ್ಲಿ ಜೊತೆಯಾಗಿದ್ದಂಥವರು ಕೂಡ ಮಾತನಾಡಿದ್ದಾರೆ. ಅಪರ್ಣ ಅವರ ಬಗ್ಗೆ ನಿಮಗೆ ತೋರಿಸ್ತೀವಿ. ಹೀರೋಯಿನ್ಗಳ ಜೊತೆ, ಇವತ್ತಿನ ಹೀರೋಗಳ ಜೊತೆಗೆ ನಾವು ಕನ್ನಡದ ಕುರಿತಾಗಿ ಅಥವಾ ಕನ್ನಡದ ಅಭಿಲಾಷೆ ಕುರಿತಾಗಿ ಯಾವುದ್ರ ಬಗ್ಗೆನೂ ಚರ್ಚೆ ಮಾಡುವಂಥ ಒಂದು ಸಮಾನ ಮನಸ್ಕತೆ ನಿರ್ಮಾಣ ಆಗೋದೇ ಇಲ್ಲ. ಯಾಕೆಂದರೆ ತುಂಬ ಜನಕ್ಕೆ ಸಾಹಿತ್ಯ ಜ್ಞಾನ ಇರೋದಿಲ್ಲ, ರಂಗಭೂಮಿ ಗೊತ್ತಿರೋದಿಲ್ಲ, ಆಮೇಲೆ ಕನ್ನಡದ ವ್ಯಾಕರಣಬದ್ಧವಾದಂಥ ಅನೇಕ ವಿಷಯಗಳು ಗೊತ್ತಿರೋದಿಲ್ಲ, ಶ್ರೇಷ್ಠತಮ ವಿಷಯಗಳ ಬಗ್ಗೆ ಸಂಸ್ಕಾರಯುಕ್ತವಾಗಿ ಚಂದವಾಗಿ ಮಾತಾಡುವಂಥ ಒಂದು ಗುಣನೇ ಇರೋದಿಲ್ಲ. ಆದರೆ ಅಪರ್ಣಾಗೆ ಇದೆಲ್ಲವೂ ಇತ್ತು. ಅಪರ್ಣಾಗೆ ನನಗೆ ದೊಡ್ಡ ಆಶ್ಚರ್ಯ ಆಗ್ತಾ ಇದ್ದಿದ್ದು, ಎಂಥವ್ರನ್ನ ಒಂದು ಸಣ್ಣ ಮಗುವನ್ನು ಮತ್ತು ಅತ್ಯಂತ ವಯಸ್ಸಾದವ್ರನ್ನು ಕೂಡ ಒಳಗೆ ಮಾಡಿಕೊಂಡು ಅವ್ರಿಗೆ ಹೇಳಬೇಕಾದಂಥ ಅನೇಕ ವಿಚಾರಗಳನ್ನು ಪ್ರೀತಿಯಿಂದ ಆರ್ದ್ರವಾಗಿ ತನ್ಮಯವಾಗಿ ಹೇಳುವಂಥ ಗುಣ ಆಕೆಗಿತ್ತು. ಅವ್ರಿಗೆ ಯಾವಾಗಲೂ ನಾನು ಹಸು ಅಂತ ಕರೀತಾ ಇದ್ದೆ. ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಏನಾದರೂ ಒಂದು ತಿಂತಾರೋ ಒಂದು ಚಟ, ಸುಮ್ಮನೆ ಏನಾದರೂ ಒಂದು ಕಡಲೆಕಾಯಿ ಬೀಜನೋ ಇಲ್ಲ ಕಡಲೆಪುರಿನೋ ಏನಾದರೂ ಒಂದು. ಅವರು ನಾವು ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಮಜಾ ಟಾಕೀಸ್ಗೆ ನಾವು ಸ್ಕಿಟ್ ಎಲ್ಲ ಮಾಡಬೇಕಾದ್ರೆ ಯಾವಾಗಲೂ ಬಾಯಿ ಇದೆ. ನಾನಂತ ಏನಮ್ಮ ಹಸು ಥರ ಮೆಲ್ಕಾಗ್ತಿದ್ಯಾ ನೀನು ಅಂತ, ಆ ಥರ ಒಂದು. ಆಮೇಲೆ ಶಿ ನೆವರ್ ಯೂಸ್ ಟು ಫೀಲ್ ಅಫೆಂಡೆಡ್. ಆ ಥರ ಒಂದು ವ್ಯಕ್ತಿತ್ವ ತುಂಬ ತುಂಬ ನನಗೆ ತಿಳಿದಿರೋ ಹಾಗೆ ಇಡೀ ಕರ್ನಾಟಕದಲ್ಲಿ ಅವರ ಥರ ಕನ್ನಡ ಮಾತಾಡೋದು, ಆ ವ್ಯಾಕರಣ ಉಚ್ಚಾರಣೆ ಬಹುಶಃ ಬೇರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಒಂದು ಅವರ ಮಾತಿನಲ್ಲಿ, ಅವರ ಭಾಷೆಯಲ್ಲಿ ಕನ್ನಡನ ಕೇಳಿಸ್ಕೊಳ್ಳೋದೇ ಒಂದು ಆನಂದವಾಗಿತ್ತು, ಖುಷಿ ಕೊಡ್ತಾಯಿತ್ತು, ಸಂತೋಷ ಕೊಡ್ತಾಯಿತ್ತು. ಮತ್ತು ಕೊನೆಯದಾಗಿ ವಿಶೇಷವಾಗಿ ಒಂದು ಮಜಾ ಟಾಕೀಸಿನ ವರಲಕ್ಷ್ಮಿಯನ್ನು ಇವತ್ತು ನಾವು ಕಳ್ಕೊಂಡಿಲ್ಲ. 600ಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ
ಅವರು ನಡೆಸಿದ್ದಾರೆ, ನನ್ನ ಜೊತೆಗೆ ನಡೆಸಿದ್ದಾರೆ, ನಮ್ಮ ಜೊತೆಗೆ ನಡೆಸಿದ್ದಾರೆ ಮತ್ತು ಒಂದು ತಂಡದ ಒಂದು ತುಂಬ ಮುಖ್ಯ ಸದಸ್ಯರಾಗಿ ನಮ್ಮೆಲ್ಲರಿಗೂ ಮತ್ತು ಇಡೀ ಕರ್ನಾಟಕಕ್ಕೆ ನಗಿಸಿದ್ದಾರೆ, ನಗಿಸ್ತಾನೆ ಇರ್ತಾರೆ. ನಿಜಕ್ಕೂ ಕೂಡ ಅಪರ್ಣಾ ಅವರ ಸಾವು ಅರಗಿಸಿಕೊಳ್ಳೋದಕ್ಕೆ ಆಗದೇ ಇರುವಂತಹ ವಿಚಾರಣೆ. ಅವರು ಅಜರಾಮರರಾಗಿದ್ದಾರೆ. ನಟನೆ, ನಿರೂಪಣೆ, ಸಂಗೀತ, ಧ್ವನಿ ಮಾಂತ್ರಿಕ ಆಗಿದ್ರು ಅಪರ್ಣಾ ಅವರು. ನಿಜಕ್ಕೂ ಕೂಡ ಕನ್ನಡಿಗರ ಕಿವಿ ಅವರ ಆ ಒಂದು ಧ್ವನಿಯಲ್ಲಿ ಅರಳುತ್ತಾ ಇತ್ತು, ಅಲ್ಲಿ ಎರಡು ಮಾತೇ ಇಲ್ಲ. ಮತ್ತು ಅದಕ್ಕಿದ್ದಂಥ ಅವರ ಬದ್ಧತೆಯೂ ಕೂಡ ಅದ್ಭುತವಾಗಿರುತ್ತೆ. ಇವತ್ತು ನಾವು ಅವ್ರನ್ನ ನಾನಾ ಪದಗಳ ಮೂಲಕವಾಗಿ ಬಣ್ಣಿಸ್ಬೋದು, ಆದರೆ ಒಂದು ವಿಚಾರದ ಮೂಲಕವಾಗಿ ನಾನು ಇದನ್ನು ಹೇಳಲೇಬೇಕು. ಯಾಕಂದರೆ ಅವರು ಕೊಟ್ಟಿರುವಂತಹ ಕೊಡುಗೆ, ಈ ನಿರೂಪಣೆ ಶೈಲಿಗೆ ಕೊಟ್ಟಿರುವಂತಹ ಕೊಡುಗೆ ಇದೆಯಲ್ಲ, ಕನ್ನಡದ ಒಂದು ನಿರೂಪಣೆಗೆ ಒಂದು ದೊಡ್ಡ ಚೌಕಟ್ಟನ್ನು ಅವರು ಹಾಕೊಟ್ಟಿದ್ದಾರೆ. ಅಂದರೆ ನೋಡ್ರಪ್ಪ, ಹಿಂಗೆ ನಿರೂಪಣೆ ಮಾಡಬೇಕು, ಹಿಂಗೆ ಮಾಡಬಹುದು. ಇದು ನಿಜವಾಗಿ ನಾವು ಕನ್ನಡಿಗರಿಗೆ ಕನ್ನಡದ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂತಹ ಶೈಲಿ, ಒಂದು ಸಭಾ ವೇದಿಕೆಯನ್ನು, ಸಭೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಒಂದು ಘನತೆ, ಒಂದು ಗಾಂಭೀರ್ಯತೆ, ಅದರ ಮೂಲಕವಾಗಿ ಹಿಂಗೆ ನಡೆಸಬಹುದು ಅನ್ನುವಂಥ ಒಂದು ದೊಡ್ಡ ಚೌಕಟ್ಟನ್ನು ನಮ್ಮ ಮುಂದೆ ಹಾಕಿದ್ದಾರೆ. ಸದಾ ಆ ಏರಿಳಿತದ ಮಾತಿನಲ್ಲೂ ಕೂಡ ಎಲ್ಲೂ ಕೂಡ ಜೋರು ಧ್ವನಿ ಅನ್ನೋದು ಇರಲಿಲ್ಲ. ಅದು ನಯವಾಗಿ, ಹಿತವಾಗಿ, ಮಿತವಾಗಿ, ಒಂದು ತಂಗಾಳಿ ಬೀಸಿದ ಸ್ವರೂಪದಲ್ಲಿ ಅವರ ಬಾಯಿಂದ ಆ ಧ್ವನಿ ಹೊರಗಡೆ ಬರ್ತಾ ಇದ್ದಂತಹ ಸ್ವರೂಪ ನಿಜಕ್ಕೂ ಅದ್ಭುತ. ಇವತ್ತು ಕನ್ನಡ ಮಾತೆ ನಿಜಕ್ಕೂ ಬೇಜಾರು ಮಾಡ್ಕೊಂಡಿರ್ತಾಳೆ. ಯಾಕಂದರೆ ನನ್ನನ್ನು ಇಷ್ಟು ಚೆಂದಾಗಿ ಮಾತಾಡ್ತಾ ಇದ್ದಂಥ ಈ ಮುದ್ದು ಧ್ವನಿ ಇವತ್ತು ಇಲ್ವಲ್ಲ ಅನ್ನುವಂಥ ನೋವು ಕನ್ನಡ ಮಾತೆಗೆ ಖಂಡಿತವಾಗ್ಲೂ ಕೂಡ ಕಾಡುವಂಥದ್ದೇ. ಯಾಕಂದರೆ ನಮಗೆಲ್ರಿಗೂ ಕೂಡ ಕಾಡುವಂಥದ್ದು ಅಪರ್ಣಾ ಅವರ ಈ ಸಾವು. ಯಾಕಂದರೆ ಅದ್ಭುತವಾದಂತಹ ಒಂದು ಧ್ವನಿ ಇದ್ದಂತಹ ಅಪರ್ಣಾ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರ ನೆನಪು ಮಾತ್ರ, ಅವರ ಧ್ವನಿ ಮಾತ್ರ ಸದಾ ನಮ್ಮ ಕಿವಿಯಲ್ಲಿರುತ್ತೆ, ಅವರ ನೆನಪು ಸದಾ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಅನ್ನೋದು. ನಮಸ್ಕಾರ. ಅವ್ರ ಕಾಯ ಬಿಟ್ಟಿದ್ರು, ಅವರ ಧ್ವನಿ ನಮ್ಮ ಕಿವಿಯಲ್ಲಿ ಇವತ್ತು ಇದ್ದೇ ಇರುತ್ತೆ. ಅನುಭವಗಳಿಂದ, ಸ್ನೇಹದಿಂದ, ಪ್ರೀತಿಯಿಂದ ಕನ್ನಡ ಭಾಷೆ ಬಡವಾಯ್ತು ಅಂತ ಹೇಳ್ಬೋದು. ಕೊಡುವುದೇನೆ, ಕೊಂಬುದೇನೆ, ಒಲವು, ಸ್ನೇಹ, ಪ್ರೇಮ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.